ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಪ್ಪು ಹಳ್ಳಿ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಇವತ್ತು ನಮ್ಮೂರಿನಲ್ಲಿರುವಂತಹ ಮಾವಿನಕೆರೆ ಎನ್ನುವ ಗಾರ್ಡನ್ಗೆ ಭೇಟಿ ಕೊಟ್ಟಿದ್ದೆವು ಫ್ರೆಂಡ್ಸ್. ಅದರ ವಿಡಿಯೋಸ್ ಮಾಡಿದ್ದೆವು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಅದು ತುಂಬ ಸುಂದರವಾಗಿದೆ ಫ್ರೆಂಡ್ಸ್. ಗಾರ್ಡನ್ ತುಂಬ ದೊಡ್ಡದಿದೆ. ಮಕ್ಕಳಿಗೆ ಎಕ್ಸಾಮ್ಸ್ ಮುಗಿತಾ ಬಂತಲ್ವಾ, ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ಗಾರ್ಡನ್ಗೆ ಮಾವಿನಕೆರೆ ಗಾರ್ಡನ್ ಅಂತ ಕರೀತಾರೆ. ಇದು ನಮ್ಮ ರಾಯಚೂರಿನಲ್ಲಿರೋದು ಮಾವಿನಕೆರೆ ಗಾರ್ಡನ್. ತುಂಬ ದೊಡ್ಡದಿದೆ ಫ್ರೆಂಡ್ಸ್. ವೆರೈಟಿ ಆಫ್ ಗಿಡಗಳಿದ್ದಾವೆ ನೋಡಿ, ಎಷ್ಟು ಚೆನ್ನಾಗಿ ಗಿಡಗಳು, ಬಹಳಷ್ಟು ಗಿಡಗಳಿದ್ದಾವೆ. ಒಂದೊಂದು ಗಿಡಗಳ ಹೆಸರುಗಳೇ ಗೊತ್ತಿಲ್ಲ, ಅಷ್ಟು ಗಿಡಗಳಿದ್ದಾವೆ ಫ್ರೆಂಡ್ಸ್. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೂ ಕೂಡ ತುಂಬ ಆಟ ಆಡುವಂಥದ್ದು ಸಾಮಾನುಗಳಿದ್ದಾವೆ. ಜಾರುಬಂಡಿ ಆಗಿರ್ಬೋದು, ಜೋಕಾಲಿ ಆಗಿರ್ಬೋದು. ಮಹಿಳೆಯರು ತಮ್ಮ ಮಕ್ಕಳನ್ನ ಕರ್ಕೊಂಬಂದು ಆರಾಮ್ ರೆಸ್ಟ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಗಾರ್ಡನ್. ಪಬ್ಲಿಕ್ ಗಾರ್ಡನ್ ಇದು. ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ, ನೀಟಾಗಿ. 6:30 ಅಂದರೆ ಕ್ಲೀನ್ ಮಾಡೋರು ಬಂದುಬಿಟ್ಟಿರ್ತಾರೆ ಫ್ರೆಂಡ್ಸ್. ತುಂಬ ನೀಟಿದೆ. ಯಾರು ವಾಕಿಂಗ್ ಮಾಡೋರು ಕೂಡ ವಿಸಿಟ್ ಮಾಡಿ. ಮಕ್ಕಳಿಗೆ ಎಕ್ಸಾಮ್ ಮುಗಿತಾ ಬಂತೆಲ್ಲ, ಮಕ್ಕಳು ಅಮ್ಮಂದಿರು ಕೂಡ ವಿಸಿಟ್ ಮಾಡ್ಬೋದು. ಸೇಫೆಸ್ಟ್ ಗಾರ್ಡನ್ ಇದು. ತುಂಬ ಚೆನ್ನಾಗಿದೆ. ಪ್ರಾಣಿಗಳನ್ನು ಕೂಡ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಗಾರ್ಡನ್ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್, ರಾಯಚೂರಿನಲ್ಲಿರೋ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ವಿಸಿಟ್ ಮಾಡ್ತಾರೆ ಒಮ್ಮೆ ನೋಡಿ. ಹಾಗೆ ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ನಮಗೆ. ಸೊ ಹಾಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಒಂದು ಸಬ್ಸ್ಕ್ರಿಪ್ಷನ್ ಕೊಟ್ಬಿಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನನ್ನ ಮಗ ಆಟ ಆಡೋದನ್ನ ಟ್ರೈ ಮಾಡ್ತಿದ್ದಾನೆ ಫ್ರೆಂಡ್ಸ್. ಬೇಡ ಅಂದರೂ ಕೇಳ್ತಾ ಇಲ್ಲ. ಟ್ರೈ ಮಾಡ್ತೀನಿ ಮಮ್ಮಿ ಅಂತ ಟ್ರೈ ಮಾಡ್ತಿದ್ದಾನೆ. ಓಕೆ, ಆಡಲಿ ಬಿಡು ಅಂತ ಬಿಟ್ಟು. ಚಪ್ಪಲ್ ಬಿಡಪ್ಪಿ. ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಫ್ರೆಂಡ್ಸ್. ನೋಡಿ, ಪಕ್ಷಿಗಳು ಬೆಳಗ್ಗೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚೆನ್ನಾಗಿರುತ್ತೆ. ಅಷ್ಟು ಗಿಡಗಳಿದ್ದಾವೆ ನೋಡಿ. ಇವಾಗ ಗಿಡಗಳನ್ನು ಬೆಳೆಸ್ಬೇಕು. ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದನ್ನು ಟ್ರೈ ಮಾಡ್ತಿದ್ದಾನೆ ಆಯಿತಾ. ನನ್ನ ಮಗ ಇದನ್ನು ಸೆಕೆಂಡ್ ಒನ್ ಟ್ರೈ ಮಾಡ್ತಾ ಇದ್ದಾನೆ. ಮೇಲೆ ಹತ್ತೋದು ಕೈ ನೋವಾಗ್ತಿತ್ತು, ಆದರೆ ಬಿಟ್ಟಿಲ್ಲ ಫ್ರೆಂಡ್ಸ್. ಸೊ ಇದನ್ನು ನೆಕ್ಸ್ಟ್ ಅವಳು ಬಂದಳು, ನನ್ನ ಮಕ್ಕಳು ಟ್ರೈ ಮಾಡ್ತಿದ್ದಾಳೆ. ಮಕ್ಕಳನ್ನ ಈ ಗಾರ್ಡನ್ ಒಳಗೆ ಬಿಟ್ಟರೆ ಸಾಕು, ತಾಯಿಂದರೆ ಆರಾಮ್ ಎಲ್ಲಾದರೂ ಕೂತ್ಕೋಬೋದು. ಏನು ಚಿಂತೆ ಮಾಡೋಂಗಿಲ್ಲ ಮಕ್ಕಳ ಬಗ್ಗೆ. ಆರಾಮಾಗಿರ್ಬೋದು. ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಗಾರ್ಡನ್ ಒಳಗೆ. ಯಾರಾದರೂ ಹತ್ತಿರ ಇದ್ದರೆ ಗಾರ್ಡನ್ಗೆ ವಿಸಿಟ್ ಮಾಡಿ ಫ್ರೆಂಡ್ಸ್. ಎಕ್ಸಾಮ್ಸ್ ಕಂಪ್ಲೀಟ್ ಆದಮೇಲೆ ಮಕ್ಕಳನ್ನ ಕರ್ಕೊಂಡು ಒಂದು ಟೈಮ್ ವಿಸಿಟ್ ಮಾಡಿ ಗಾರ್ಡನ್ಗೆ. ನನ್ನ ಮಗಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಇದನ್ನು. ಕೈ ನೋವಾಗ್ತಾಯಿತ್ತು, ಬಿಡಲಿಲ್ಲ ಇಬ್ಬರು ಕೂಡ. ನೋಡಿ, ಮೇಲೆ ಅದಾಗಲಿಲ್ಲ, ಸೊ ಈ ಕಡೆ ಸೈಡಿಗೆ ಹತ್ತುತ್ತಾ ಇದ್ದಾರೆ ಇಬ್ಬರು ಕೂಡಿ. ನಾನು ಫಸ್ಟ್ ನೀನು ಫಸ್ಟ್ ಅಂತ ಹೇಳಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಗೊತ್ತಾಗ್ತಿಲ್ಲ ಅವ್ರಿಗೆ, ಈಗ ಇಳಿಬೇಕಂತ ಗೊತ್ತಾಗ್ತಿಲ್ಲ. ನೋಡ್ತಾ ಇದ್ದಾರೆ. ಸೊ ಬಂದರು. ಹಾಗೆ ಮುಂದೆ ಇನ್ನೂ ಆಟ ಆಡೋದಿದೆ ಅಂತ ಇಲ್ಲೇ ಹೋಗಿದ್ದಾರೆ ನೋಡಿ ಫ್ರೆಂಡ್ಸ್. ಯಾವುದೋ ಹೂವು ತಂದು ಕೊಟ್ಲು ಮಗಳು. ಯಾವ ಹೂವು ಮಮ್ಮಿ ಅಂತ ಕೇಳ್ತಿದ್ದಾಳೆ, ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್. ಚೆನ್ನಾಗಿದೆ ನೋಡಿ ಗಾರ್ಡನ್, ವಿಸಿಟ್ ಮಾಡಿ. ಸೊ ಫ್ರೆಂಡ್ಸ್, ನಿಮಗೆ ಒಂದೆರಡು ಒಗಟುಗಳನ್ನು ಕೇಳ್ತಾ ಇದ್ದೀನಿ ನಾನು. ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅವಾಗೆಲ್ಲ ನಮ್ಮ ಸ್ಕೂಲ್ನಲ್ಲಿ ಒಗಟುಗಳನ್ನು ಬಹಳಷ್ಟು ಹೇಳ್ತಾಯಿದ್ರು. ಹೇಳ್ತೀನಿ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂತ.
ಏನಿದೆ ಅರ್ಥ? ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಯಾರಿಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ನೋಡಿ, ಇಷ್ಟು ದೊಡ್ಡದಿದೆ ನಮ್ಮ ಗಾರ್ಡನ್ನು, ಮಾವಿನಕೆರೆ ಗಾರ್ಡನ್. ಮೇಲ್ಗಡೆ ಕೆರೆ ಇದೆ ಫ್ರೆಂಡ್ಸ್. ಅದರಲ್ಲಿ ಮೊದಲು ಬೋಟಿಂಗ್ ಅದು ಇತ್ತಂತೆ, ಇವಾಗಿಲ್ಲ. ಕೆರೆಗೆ ವಿಸಿಟ್ ಮಾಡಿಲ್ಲ, ಎಷ್ಟು ಕೆಳಗಡೆ ಅಷ್ಟೇ ಆಟ ಆಡ್ಕೊಂಡು ಬಂದರು. ಇದು ಹೊರಗಡೆ ನೋಡಿ, ಹೊರಗಡೆ ಕೂಡ ಅಷ್ಟೇ ಚೆನ್ನಾಗಿದೆ, ನೀಟಾಗಿಟ್ಟಿದ್ದಾರೆ ಗಾರ್ಡನ್, ತುಂಬ ನೀಟಾಗಿದೆ. ನೋಡಿ ಡೈನೋಸರ್ ಕೂಡ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಬಿಟ್ಟರೆ ಮುಗೀತು. ವೆರೈಟಿ ಆಫ್ ಹೂವುಗಳಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಇನ್ನೊಂದು ಒಗಟು ಕೂಡ ಕೇಳ್ತೀನಿ ಫ್ರೆಂಡ್ಸ್, ಯಾರಿಗೆ ಅದ್ರ ಗೊತ್ತಿದ್ದರೆ. ಒಗಟುಗಳು ಈಗ ಎಲ್ಲಿ ಕಡಿಮೆ ಆಗಿದೆ, ಯಾವ ಸ್ಕೂಲೊಳಗೆ ಕೂಡ ಹೇಳ್ಕೊಡೋಲ್ಲ. ನಮಗೆಲ್ಲ ಮೊದಲು ಒಗಟುಗಳು, ಗಾದೆ ಮಾತುಗಳು ಎಲ್ಲ ಹೇಳ್ಕೊಡ್ತಾಯಿದ್ರು. ಒಂದು ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ಏನು ಆನ್ಸರು? ಒಂದು ಮಡಿಕೆಯೊಳಗೆ ಕುಡಿಕೆ, ಕುಡಿಕೆಯಲ್ಲಿ ಸಾಗರ. ಸೊ ಥಿಂಕ್ ಮಾಡಿ ಆನ್ಸರ್ ಮಾಡಿ ಫ್ರೆಂಡ್ಸ್. ಅದರಲ್ಲೇ ಇದೆ ಆನ್ಸರು, ಆದರೆ ಥಿಂಕ್ ಮಾಡಬೇಕಷ್ಟೆ. ಥಿಂಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಓಕೆನಾ? ಸೊ ಯಾರು ಫಸ್ಟ್ ಕಮೆಂಟ್ ಹಾಕ್ತೀರಿ ನೋಡ್ತೀವಿ. ಸೊ ಇಷ್ಟು ದೊಡ್ಡದಿದೆ ನೋಡಿ ನಮ್ಮ ಗಾರ್ಡನ್. ಸೊ ಒಂದು ಕ್ರೇನು ಕೂಡ ನೋಡಿಬಿಟ್ಟೆ ನಾವು, ಕ್ರೇನು ಬಂದಿತ್ತು ಫ್ರೆಂಡ್. ಮೀನ್ಸ್ ಕೊಕ್ಕರೆ, ಕನ್ನಡದಲ್ಲಿ ಏನಂತೀವಿ ಕೊಕ್ಕರೆ ಅಂತ ಕರಿತೀವಲ್ಲ, ಕೊಕ್ಕರೆನೂ ಕೂಡ ನೋಡಿದ್ವಿ. ಒಂದೇ ಇತ್ತು ಪಾಪ, ಅದರ ಫ್ರೆಂಡ್ಸ್ ಇರಲಿಲ್ಲ. ಸೊ ಈ ಕಡೆ ನನ್ನ ಮಕ್ಕಳು ಬ್ಯಾಟು ಬಾಲ್ ಆಟ ಆಡ್ತಾಯಿದ್ರು. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಎಲ್ಲರಿಗೂ.